ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ BHEL ಮಹಾನೇಮಕಾತಿ ರಿಕ್ರೂಟ್ಮೆಂಟ್ 2025 ಹುದ್ದೆಗಳ ವಿವರ ಮತ್ತು ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ಅರ್ಹತೆ ಏನು, ಗರಿಷ್ಠ ವಯೋಮಿತಿ ಎಷ್ಟು, ಅಪ್ಲಿಕೇಶನ್ ಫೀ ಎಷ್ಟು ಮುಂತಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಇವನನ್ನು ಶುರು ಮಾಡೋಣ ಬನ್ನಿ. BHEL ನೇಮಕಾತಿ 2025 500ಕ್ಕೂ ಹೆಚ್ಚು ಹುದ್ದೆಗಳು. SSLC ITI ಪಾಸ್ ಆದವರಿಗೆ ಸುವರ್ಣಾವಕಾಶ. ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ BHEL ಸಂಸ್ಥೆ 2025ರಲ್ಲಿ ತನ್ನ ವಿವಿಧ ಘಟಕಗಳಲ್ಲಿ ಖಾಲಿ ಇರುವ ಆರ್ಟಿಸನ್ ಗ್ರೇಡ್ 4 ಹುದ್ದೆಗಳನ್ನು ಭರ್ತಿ ಮಾಡುವ ಉದ್ದೇಶದಿಂದ ಅಧಿಕೃತ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದೆ. ಈ ಉದ್ಯೋಗಕ್ಕಾಗಿ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚು ಮಹತ್ವದೆಂದರೆ ಈ ಹುದ್ದೆಗಳು ಅಭ್ಯರ್ಥಿಗಳು SSLC 10ನೇ ತರಗತಿ ಮತ್ತು ITI ಪಾಸ್ ಆಗಿರಬೇಕು. ಸರ್ಕಾರಿ ಉದ್ಯೋಗದ ಕನಸು ಹೊತ್ತಿರುವ ನಿರುದ್ಯೋಗ ಯುವಕರಿಗೆ ಇದು ಉತ್ತಮ ಅವಕಾಶವಾಗಿದೆ. ಹುದ್ದೆಗಳ ಸಂಖ್ಯೆ 515. ಒಟ್ಟು ಹುದ್ದೆಗಳ ಸಂಖ್ಯೆ 515. BHEL ನೇಮಕದಲ್ಲಿ ಈ ಬಾರಿ ಒಟ್ಟು 515 ಹುದ್ದೆಗಳ ಭರ್ತಿ ನಡೆಯಲಿದೆ. ಆಯ್ಕೆಯಾದ ಅಭ್ಯರ್ಥಿ ಭಾರತದಲ್ಲಿ BHELನ ವಿವಿಧ ಘಟಕಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗುತ್ತೆ. ಹುದ್ದೆಯ ಹೆಸರು ಆರ್ಟಿಸನ್ ಗ್ರೇಡ್ 4 ಕುಶಲಕರ್ಮಿಗಳು ಅಂತೇಳಿ. ಕೆಲಸದ ಸ್ಥಳಗಳು ಕರ್ನಾಟಕ, ತಮಿಳುನಾಡು. ಈ ಹುದ್ದೆಗಳ ಆಯ್ಕೆಯಾದ ಅಭ್ಯರ್ಥಿಗಳು ಕೆಳಕಂಡ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ: ಕರ್ನಾಟಕ, ತಮಿಳುನಾಡು, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್. ಇನ್ನು ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ITI ಮತ್ತು SSLC ಆಗಿರಬೇಕು. ಇನ್ನು ವಯಸ್ಸಿನ ಮಿತಿ ನೋಡಿ ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಧಿಕತಮ ವಯಸ್ಸು 32 ವರ್ಷ ಇರಬೇಕು. ಸರ್ಕಾರದ ನಿಯಮಾನುಸಾರ ಮೀಸಲು ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಲಭ್ಯವಿದೆ. ವೇತನ ಶ್ರೇಣಿ BHEL ನೇಮಕಾತಿ 2020 ಆಯ್ಕೆಗೊಂಡ ಅಭ್ಯರ್ಥಿಗಳು ನೀಡಲು ಮಾಸಿಕ ವೇತನ ಶ್ರೇಣಿ 29,500 ರಿಂದ 65,000 ತನಕ. ಅನುಭವ ಮತ್ತು ಕೌಶಲ್ಯ ಆಧಾರಿತ ವೇತನದಲ್ಲಿ ವ್ಯತ್ಯಾಸ ಇರಬಹುದು. ಇನ್ನು ಅರ್ಜಿ ಶುಲ್ಕ ನೋಡಿ ಸ್ನೇಹಿತರೆ ಎಷ್ಟಿದೆ. ಅರ್ಜಿ ಶುಲ್ಕ ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ಹೀಗೂ ಶುಲ್ಕ ಪಾವತಿಸಬೇಕಾಗಿದೆ. SC ST ಮಾಜಿ ಸೈನಿಕರಿಗೆ 472. ಇದು 472 ಪ್ಲಸ್ GST ಸ್ನೇಹಿತರೆ. ಇದು 0 P ಇದೆ. SC ST ಮತ್ತು ಮಾಜಿ ಸೈನಿಕರಿಗೆ 0 P ಇದೆ, ಬಟ್ GST 472 ಇದೆ. ಇನ್ನು UR OBC EWS ಅವರಿಗೆ 1072, 600 ರೂಪಾಯಿ ಫೀಸು ಪ್ಲಸ್ 472 GST ಸ್ನೇಹಿತರೆ. GSTನೇ ಜಾಸ್ತಿ ಇದೆ. ಓಕೆ, ಪಾವತಿಯನ್ನು ಆನ್ಲೈನ್ ಮುಖ ಮಾತ್ರ ಸಲ್ಲಿಸಿ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ? BHEL ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆ ಬಹು ಹಂತಗಳಲ್ಲಿ ನಡೆಯಲಿದೆ. ಮೊದಲನೇದು CBT ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ. ಸಾಮಾನ್ಯ ಜ್ಞಾನ, ತಂತ್ರಜ್ಞಾನ, ಗಣಿತ ಇತ್ಯಾದಿ ವಿಷಯಗಳ ಬಗ್ಗೆ ಪ್ರಶ್ನೆಗಳು ಇರ್ತವೆ. ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ಉದ್ಯೋಗ ಸಂಬಂಧಿಸಿದಂತೆ ಕೈ ಚಟುವಟಿಕೆ ಪರೀಕ್ಷೆ ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ದಾಖಲೆ ಪರಿಶೀಲನೆ, ಶೈಕ್ಷಣಿಕ ದಾಖಲೆಗಳ ಹಾಗೂ ವೈಯಕ್ತಿಕ ದಾಖಲಾತಿಗಳ ಪರಿಶೀಲನೆ ಮಾಡ್ತಾರೆ. ನೀವು ನೋಡಿ ಸ್ನೇಹಿತರೆ, ಇದಕ್ಕೆ ಸಂದರ್ಶನ ಇದೆ ಅಗತ್ಯವಿದ್ದಲ್ಲಿ. ಆಯ್ಕೆ ಸಮಿತಿಯ ಮುಂದೆ ನೇರ ಸಂದರ್ಶನ ನಡೆಯಬಹುದು ಅಂತಿದೆ. ಇರಬಹುದು, ಇರದೇ ಇರಬಹುದು. ಇನ್ನು ಪ್ರಮುಖ ದಿನಾಂಕಗಳು. ಅರ್ಜಿ ದಿನಾಂಕ ಯಾವುದು? ಸಲ್ಲಿಕೆ ಆರಂಭಿಕ ದಿನಾಂಕ 16 ಜುಲೈಗೆ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12 ಆಗಸ್ಟ್ 2025. ಇದು ಕಡ್ಡಾಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ದಿನಾಂಕ. ಅಂತಿಮ ದಿನಾಂಕ ಅಂದರೆ ಕಾಯ್ದ ತಕ್ಷಣವೇ ಅರ್ಜಿ ಸಲ್ಲಿಸುವುದು ಉತ್ತಮವಾಗಿದೆ. ಸೊ ಇಲ್ಲಿ ಸ್ನೇಹಿತರೆ BHEL ರಿಕ್ರೂಟ್ಮೆಂಟ್ 2025 ಅಂತೇಳಿ ಸರ್ಚ್ ಮಾಡಬೇಕು. ಇಲ್ಲಿ ಮೊದಲೇ ಆಪ್ಷನ್ ಬರುತ್ತೆ ನೋಡಿ ಸ್ನೇಹಿತರೆ, BHEL. ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಸ್ನೇಹಿತರೆ, ದಯವಿಟ್ಟು ಕ್ಷಮೆ ಇರಲಿ. ಸೊ ಇದರಲ್ಲಿ ಆರ್ಟಿಸನ್ ರಿಕ್ರೂಟ್ಮೆಂಟ್ 2025 ಅಪ್ಲೈ ಆನ್ಲೈನ್ ಅಂತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಅದನ್ನು ಯಾವ ರೀತಿ ಹಾಕಬೇಕು ಸ್ನೇಹಿತರೆ? ಮೊದಲಿಗೆ ಇನ್ಸ್ಟ್ರಕ್ಷನ್ಗಳನ್ನ ಓದಬೇಕು, ಇನ್ಸ್ಟ್ರಕ್ಷನ್ಸ್ನ. ಆಮೇಲೆ ಅಡ್ವರ್ಟೈಸ್ಮೆಂಟ್ಗಳನ್ನ ಓದಬೇಕು. ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಮಾಡಬೇಕು, ಇಲ್ಲಕಂದರೆ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಲೋಡಿಂಗ್ ಆಗುತ್ತೆ, ಪ್ಲೀಸ್ ವೇಟ್ ಅಂತ ಹೇಳ್ತಿದೆ, ವೇಟ್ ಮಾಡಬೇಕು. ಈ ಇನ್ಸ್ಟ್ರಕ್ಷನ್ಗಳನ್ನು ಓದಿ ಆಮೇಲೆ ಇಲ್ಲೆಲ್ಲ ಹಾಕ್ಕೊಳ್ಬೇಕು ಸ್ನೇಹಿತರೆ. ನಿಮ್ಮ ಒಂದು ಮಾಹಿತಿಯನ್ನು ಭರ್ತಿ ಮಾಡ್ಕೊಳ್ತಾ ಹೋಗಬೇಕು.
ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕ್ಕೊಳ್ಬೇಕಂತೇಳಿ ನಾವೊಂದು ವಿಡಿಯೋ ಮಾಡಿಬಿಡ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದ.